ಕೆಲಸಕ್ಕೆ ಹೋಗೋರು ತುಂಬ ಅವಸರದಲ್ಲಿರುವಾಗ ಈ ಒಂದು ಬೇಳೆ ಸಾಂಬಾರು ಫಟಾಫಟ್ ರೆಡಿ ಆಗುತ್ತೆ. ಇದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ಬಿಟ್ಟಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ಆದಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಮುಳುಗೋಷ್ಟು ಹಾಕೊಳ್ಳಿ, ಇಲ್ಲಾಂದರೆ ಮೇಲೆ ಉಪ್ಪು ಬರುತ್ತೆ. ಓಕೆ, ಇಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಕುಕ್ಕರ್ ವಿಜಿಲು ಕೂಗಿಸ್ಕೊತೀನಿ. ಓಕೆ, ಬೇಳೆ ಕುದೀತಾ ಇರಲಿ. ಇವಾಗ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದಕ್ಕಾದ ತಕ್ಷಣವೇ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಸಾಸಿವೆ ಕೂಡ ಹಾಕುತ್ತೇನೆ. ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾರೆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಕೊತ್ತಂಬರಿ ಕರಿಬೇವು ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಳೆ ಜೊತೆಲೇ ಹಾಕಿದ್ದೀನಿ. ಇವಾಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಒಗ್ಗರಣೆಗೆ ಹಾಕುತ್ತಾ ಇರೋದು ನಾನು. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕುತ್ತೀನಿ. ಇದಕ್ಕೇ ನಾನು ಹುಣಸೆಹಣ್ಣು ರಸ ಹಾಕುತ್ತೀನಿ. ಸ್ವಲ್ಪ 2 ನಿಮಿಷ ಬಾಯ್ಲ್ ಆಗಲಿ ಇದು. ಓಕೆ, ಕುಕ್ಕರ್ ಓಪನ್ ಮಾಡಿದ್ದೀನಿ. ನೋಡಿ, ಬೇಳೆ ಎಲ್ಲ ಕುದ್ದಿದೆ. ಇದು ನೀಟಾಗಿ ರಾಮ್ಕೋಬೇಕು. ಓಕೆ, ಇದು ನೀಟಾಗಿ ಈ ಥರ ರಾಮ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ ನಾವು ಆವಾಗಲೇ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು. ಇವಾಗ ಒಂದು ಕುದಿ ಬರೋಷ್ಟು ಬಿಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಒಂದು ಸತಿ ಹಿಂಗೆ ಸೌಟಿಂದ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ, ಕುದಿ ಬರೋಕ್ಕೆ ಬಿಟ್ಬಿಡೋಣ ಇದನ್ನು ಒಂದು 2 ಮಿನಿಟ್ಸು. ಓಕೆ, ಇವಾಗ ಒಂದು ಕುದಿ ಬಂತು. ಸಾಂಬಾರು ಘಮ್ ಅಂತೇಳಿ ಸೂಪರಾಗಿದೆ. ರೈಸ್ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿದೆ. 2 ಮಿನಿಟ್ಸಲ್ಲಿ ಸಾಂಬಾರು ಸೂಪರಾಗಿ ರೈಸ್ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.